ಬರ್ದಾರೆ, ಪತ್ರ ಬರ್ದಾರೆ, 7 ಪೇಜಿನ ಪತ್ರ ಐತಿ. ಅದೇ ನಮಗೆ ಹಿಂಗಾತು ಹಂಗಾತು, ಪೊಲೀಸ್ ಸಾಲ ಕರ್ಕೊಂಡವರು ಕಬ್ಬಿನ ಗದ್ದೆ ಕರ್ಕೊಂಡು ಇಲ್ಲಿ ಮಾಡಿದರು. ನಾವು 6:30 ಗಂಟೆಗೆ ಅಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದೀವಿ, ಅಲ್ಲೇ ನಮ್ಮನ್ನ ಹಿಡ್ಕೊಂಡು ಹೋದರು ಅನ್ನುವಂಥದ್ದು ಮಾಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಏನೇನಂತ ಎಲ್ಲ ನಾವು ನಮ್ಮಲ್ಲಿ ನಮ್ಮ ಸದನ ಸದಸ್ಯ ಆದ್ದರಿಂದ ಆ ಒಂದು ಹಕ್ಕಿಗೆ ಚ್ಯುತಿ ಆಗಿದ್ದು ಅದು ನಾವು ನೋಡ್ತೀವಿ. ಪತ್ರ ಬರೀಲಿ, ಸಿಟಿ ರವಿ ಅವರು ಬರಲಿಲ್ಲ ಅಂತ ತಾವು ಹೇಳಿದ್ರು. ಈಗ ಸಿಟಿ ರವಿ ಲಕ್ಷ್ಮೀ ಪತ್ರ ಏನಾದರೂ ಅದು ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದಲ್ಲಿ ಹೇಳ್ಯಾರ. ಆವಾಗ ಅವ್ರದ್ದು ವರ್ಷನೇ ಅಂತೂ ಆವತ್ತು ಅವ್ರು ಇದ್ರಾಗ ಇದ್ದರು. ಈಗ 2-3 ದಿವಸ ಅವ್ರು ಡೆವಲಪ್ಮೆಂಟ್ ನೋಡಿದಾಗ ಅವ್ರು ಮಾನಸಿಕವಾಗಿ ನೆಮ್ಮದಿ ಕಳ್ಕೊಂಡಾರ ಅನ್ನೋದು ನಮಗೆ ಅರ್ಥ ಆಗಿದೆ. ಅದಕ್ಕೆ ನಾವೇನೇ ಇರಲಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ನಮ್ಮ ಧರ್ಮ. ಕಾನೂನುಗಳು ಅವು ಇವು ಎಲ್ಲ ಬೇರೆ. ನಮ್ಮ ಮನೆಯೊಳಗೂ ನಮ್ಮ ತಂಗಿದಾಳ, ಅಕ್ಕದಾಳ, ಮಕ್ಕಳದಾರ, ಹೆಣ್ಮಕ್ಳದಾರ. ನಾವು ಆಕಿನ್ನ ಲಕ್ಷ್ಮೀ ಅನ್ನೋಕೆ ನಮ್ಮ ಮಗಳ ಸಮಾನ ನಾವು ತಿಳ್ಕೊತೀವಿ. ಆಕೆ ಯಾವುದೇ ರೀತಿಯಿಂದ ಅದು ಆಗಬಾರ್ದು ತೊಂದರೆ ನಾನು ಹೈಯರ್ ಲೆವೆಲ್ ಹೋಗಿದ್ದೀನಿ. ಏನಾದರೂ ಒಂದು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಆದಷ್ಟು ನಾನು ಮುಖ್ಯಮಂತ್ರಿ ಅವ್ರಿಗೂ ಮಾತಾಡಿ ಏನೋ ಮಾಡಿ ವಾತಾವರಣವನ್ನು ತಿಳಿ ಮಾಡಬೇಕು ಪ್ರಯತ್ನ ಮಾಡುವಂಥ ದಾರಿಯಲ್ಲಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ. ಬಟ್ ನನ್ನ ತೀರ್ಮಾನ ಏನು ಸದನದಲ್ಲಿ ಹೇಳೀನಿ, ಆ ತೀರ್ಮಾನ ಏನಂದ್ರೆ ಆ ತೀರ್ಮಾನ ಎಲ್ಲರಿಗೂ ಸಮಾಧಾನ ಆಗಬೇಕಂತ ಮಾಡಿದ್ವಿ. ಆ ತೀರ್ಮಾನದಿಂದ ಮುಂದೆ ಮತ್ತೆ ಈಗ ಬೆಂಕಿ ಎತ್ತಿದಾಗ ತುಪ್ಪ ಹಾಕಬಾರ್ದು, ಅಷ್ಟು ಮುಗಿಸುವಂಥ ಕೆಲಸವನ್ನು ನಾನು ಮಾಡೀನಿ. ನಾನು ಇದಕ್ಕೆ ಭಾಳಷ್ಟು ಮಂದಿ 99% ಕರೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೇನು ಮಾಡೋಕ್ಕಾಗೋಲ್ಲ, ಇದು ಬಳಸೋಲ್ಲ. ಹೇಳೋರು ಹೇಳ್ತಾರೆ, ನಾವು ದೇವ್ರ ಸರಿಯಾಗಿ ನನ್ನ ತೀರ್ಮಾನವನ್ನು ಮಾಡಿದ್ವಿ. ರಾಜ್ಯಪಾಲರು ಮಾಹಿತಿ ಕೇಳಿದರು. ಏನಾಯ್ತು 19ನೇ ತಾರೀಕು ಅಂತ ಹೇಳಿದ್ರು. ನೀವು ಆಫೀಸಲ್ಲಿ ಪತ್ರ ಆಫೀಸಲ್ಲಿ ಕೇಳ್ತಿರೋ ಅನ್ಅಫೀಸಲ್ಲಿ ಇಲ್ಲ ನನಗೆ ಜಸ್ಟ್ ಐ ವಾಂಟ್ ಇನ್ಫಾರ್ಮೇಷನ್ ಅಂದರು. ಅದಕ್ಕೆ 10 ಗಂಟೆಯಿಂದ ಅದು ಈ ಗಲಾಟೆ ಆಗುವಾಗೆ ನಡೆದಂಥ ಎಲ್ಲವನ್ನು ಅವ್ರಿಗೆ ಕೊಟ್ಟಿದ್ದೀನಿ. ನಂದೇನು ತೀರ್ಮಾನವೂ ಹೇಳಿದ್ದೀನಿ ಅವರಿಗೆ. ಮತ್ತು ಇದನ್ನು ಹೇಳೋಕ್ಕಿಂತ ಮೊದಲು ಮುಖ್ಯಮಂತ್ರಿಗೆ ಮಾತಾಡಿ ಹಿಂಗೆ ರಾಜ್ಯಪಾಲ ಕೇಳ್ತಾರೆ ಕೊಡ್ತೀನಿ ಅಂತ ಏನು ಕೊಡಂದ್ರೆ ಕೊಟ್ಟಿದ್ದೀನಿ. ಕಾನೂನನ್ನು ಮಾಡಿಲ್ಲ. ಬೆಳಗಾವಿ ನಾವು 27 ಹೊಂಟೇವಲ್ಲ. ಈಗ ಮಹಾತ್ಮ ಗಾಂಧೀಜಿ ಅವ್ರನ್ನ ಮಾಡೋಕ್ಕೆ ಹೊಂಟಿವಿ. ಬೈ ಚಾನ್ಸ್ ಸಿಕ್ಕರೆ ಮಾತಾಡ್ತೀನಿ, ಸಿಗದಿದ್ರೆ ಬೆಂಗಳೂರಲ್ಲಿ ಕೂತು ಮಾತಾಡ್ತೀನಿ. ಇದನ್ನು ಸಾಧ್ಯ ಆದಷ್ಟು ಪ್ರಯತ್ನವನ್ನು ಮಾಡಿ ಸಮಾಧಾನ ಮಾಡೋದು ನಂದು ಒಬ್ಬಂದಲ್ಲ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿ ಕರ್ತವ್ಯ, ಎಲ್ಲರ ಕರ್ತವ್ಯ. ಸಮಾಧಾನ ಮಾಡಿದರೆ ಒಳ್ಳೆಯದು ಅಂತೇಳಿ ನಾನು